ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಡೇಟ್ ಕನ್ನಡ 360. ಸೊ ಇನ್ನು ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಕೊನೆಯಲ್ಲಿ ಒಂದು ಲೈಕ್ನ ಮಾಡಿ. ನಮ್ಮ ಚಾನಲಲ್ಲಿ ಆಲ್ರೆಡಿ ಒಂದು ಯುವನಿಧಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಯಾರೆಲ್ಲ ವಿಡಿಯೋನ ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ನೋಡಿ. ಸೊ ಅದು ನೋಡಿದರೆ ಈ ವಿಡಿಯೋ ನಿಮಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಯುವ ನಿಧಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟನ್ನು ನೀಡಿದೆ. ಏನಪ್ಪ ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯುವ ನಿಧಿ ಯೋಜನೆ ಜನವರಿ 12ರಂದು ಚಾಲನೆಗೊಳ್ಳುತ್ತಂತೆ. ಸೊ ಈ ದಾಖಲೆಗಳು ನಿಮಗೆ ಕಡ್ಡಾಯವಾಗಿ ಬೇಕಂತೆ ಅಪ್ಲೈ ಮಾಡೋಕ್ಕೆ. ಸೊ ಅಪ್ಲೈ ಮಾಡೋ ಡೇಟನ್ನು ಕೂಡ ಬಿಟ್ಟಿದ್ದಾರೆ. ಇದೇ ಡಿಸೆಂಬರ್ 26ರಿಂದ ನಾವು ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ಸೊ ಎಲ್ಲಿ ಅಪ್ಲೈ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾರ್ಯಾರು ಅಪ್ಲೈ ಮಾಡೋಕ್ಕಾಗಲ್ಲ ಈ ಯುವ ನಿಧಿ ಯೋಜನೆಗೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಒಂದು ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2022-23ನೇ ಸಾಲಿನಲ್ಲಿ ಡಿಗ್ರಿ, ಡಿಪ್ಲೊಮೊ ಅಥವಾ ಪ್ರೊಫೆಷ್ನಲ್ ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್ ಆ ಥರ ಮಾಡಿರೋರಿಗೆ ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ತಾರೆ. ವಿಧಾನಸಭೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು. ಅದೇ ರೀತಿ 5 ಯೋಜನೆಗಳನ್ನು ಕೂಡ ಅವರು ಜಾರಿಗೆ ತರಲು ಯಶಸ್ವಿಯಾಗಿದ್ದಾರೆ. ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು. ಸೊ 5ನೇ ಗ್ಯಾರಂಟಿ ಭರವಸೆ ಇದ್ದಿದ್ದು ನಮಗೆ ಯುವ ನಿಧಿದು. ಸೊ ಅದೇ ಯುವ ನಿಧಿ ಯೋಜನೆ ಜನವರಿ 12ಕ್ಕೆ ಚಾಲನೆ ನೀಡಲಿತ್ತು. ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಜನವರಿ 12ರಂದು ಯೋಜನೆಗೆ ಚಾಲನೆ ಸಿಗಲಿದೆ. ಡಿಸೆಂಬರ್ 26ರಿಂದ ಯುವ ನಿಧಿ ಯೋಜನೆಗೆ ನೋಂದಾಯಿಸಿಕೊಳ್ಳಬಹುದು ಎಂದ್ಬಿಟ್ಟು ಅವರನ್ನೇ ಖುದ್ದಾಗಿ ಹೇಳಿದ್ದಾರೆ. ಸೊ ಯುವ ನಿಧಿದು ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಬೆನಿಫಿಟ್ಸ್ ಆಫ್ ಯುವ ನಿಧಿ ಸ್ಕೀಮ್ನ ಹೇಳ್ತೀನಿ ಇವಾಗ. ಸೊ ಮೇನ್ ಒಂದು ಏನಪ್ಪ ಯುವ ನಿಧಿದು ಒಂದು ಉದ್ದೇಶ ಅಂದರೆ, ರಾಜ್ಯದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತುಂಬಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಈ ಸಮಸ್ಯೆನ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಯುವ ನಿಧಿ ಯೋಜನೆನ ಚಾಲನೆ ನೀಡಲಾಗಿದೆ. ಸೊ 2022-23ನೇ ಸಾಲಿನಲ್ಲಿ ಪದವಿ ಅಥವಾ ಡಿಗ್ರಿ, ಡಿಪ್ಲೊಮೊ, ಪ್ರೊಫೆಷ್ನಲ್ ಕೋರ್ಸಸ್ಗಳನ್ನು ಮುಗಿಸಿ 6 ತಿಂಗಳಾದ್ರೂ ಉದ್ಯೋಗ ಸಿಗದೇ ಇರುವ ಯುವಕ ಯುವತಿಯರಿಗೆ ಈ ಯೋಜನೆಯ ಪ್ರಯೋಜನನ ಪಡೆದುಕೊಳ್ಬೋದು. ಸೊ ಒಂದ್ಸಲ ಹಾಕಿದ್ಮೇಲೆ ಮುಂದಿನ 24 ತಿಂಗಳವರೆಗೆ ಪದವಿ ಮುಗಿಸಿರುವ ಯುವಕ ಯುವತಿಯರಿಗೆ ತಲಾ 3,000 ರೂಪಾಯಿಗಳು ಹಾಗೂ ಡಿಪ್ಲೊಮೊ ಕೋರ್ಸ್ ಮುಗಿಸಿದವರಿಗೆ ತಲಾ 1,500 ರೂಪಾಯಿಗಳು ಪ್ರತಿ ತಿಂಗಳು ಹಣ ಜಮಾ ಆಗುತ್ತೆ. ಈ ಹಣನ ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆ ಅಥವಾ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಎಂದಾಗಿ ನೀಡಲಾಗುತ್ತಿದೆ. ಉದ್ಯೋಗ ಸಿಕ್ಕ ತಕ್ಷಣ ಸರ್ಕಾರದ ಗಮನಕ್ಕೆ ತರಬೇಕು ನೀವೇನೆ. ಅಂಥವರಿಗೆ ಈ ಸೌಲಭ್ಯಗಳನ್ನು ಕೂಡಲೇ ರದ್ದು ಮಾಡ್ತಾರೆ. ಸೊ ಟೋಟಲಿ ನಮ್ಮ ರಾಜ್ಯದಲ್ಲಿ ಒಟ್ಟು 5-6 ಲಕ್ಷ ಯುವಕ ಯುವತಿಯರಿಗೆ ಈ ಯೋಜನೆಯ ಪ್ರಯೋಜನ ಸಿಗುತ್ತಂತೆ. ಈ ಯೋಜನೆಗೆ ಅಂತಾನೆ ಸರ್ಕಾರ 150-300 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಿದೆ. ಹಾಗೂ ಮುಂದಿನ ವರ್ಷ ಈ ಯೋಜನೆ ಅಡಿಯಲ್ಲಿ 1,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ನಮ್ಮ ರಾಜ್ಯ ಸರ್ಕಾರ ಹೇಳಿದೆ. ಸೊ ಅರ್ಜಿ ಸಲ್ಲಿಸಲು ಏನೇನೆಲ್ಲ ಬೇಕಂತ ಹೇಳ್ತೀನಿ. ಸೊ ಫಸ್ಟ್ ಅರ್ಜಿ ಸಲ್ಲಿಸಲು ನೀವು ಕರ್ನಾಟಕದಲ್ಲೇ ವಾಸವಾಗಿರಬೇಕು. ಬರೀ ಕನ್ನಡಿಗರಿಗೆ ಮಾತ್ರ ಈ ಅವಕಾಶ ಇರೋದು. 2022-23ನೇ ಸಾಲಿನಲ್ಲಿ ನೀವು ಪಾಸ್ಔಟ್ ಆಗಿರಬೇಕು. ಪಾಸ್ಔಟ್ ಆಗಿ ನಿಮಗೆ 6 ತಿಂಗಳಾದ್ರೂ ಕೆಲಸ ಸಿಕ್ಕಿಲ್ದವ್ರಿಗೆ ಮಾತ್ರ ಈ ಯೋಜನೆ ಪ್ರಯೋಜನ ಪಡೆದುಕೊಳ್ಬೋದು. ಆಮೇಲೆ ಯೋಜನೆ ಸಿಕ್ಕಿ ನಿಮಗೆ ಬರೀ 2 ವರ್ಷ ಅಷ್ಟೇ, ಅವರು 2 ವರ್ಷ ಅಷ್ಟೇನೆ 3,000 ರೂಪಾಯಿ ಅಥವಾ 1,500 ರೂಪಾಯಿನ ಹಣ ಹಾಕ್ತಾರೆ. ಅಷ್ಟರಲ್ಲಿ ನೀವು ಕೆಲಸನ ತಗೋಬೇಕಾಗಿರೋದು ಯುವಕ ಯುವತಿಯರ ಜವಾಬ್ದಾರಿಯಾಗಿರುತ್ತೆ. ಸೊ ಏನಾದರೂ ನೀವು ಕೆಲಸ ಸಿಕ್ಕಿದ ತಕ್ಷಣವೇ ಇದನ್ನೇನಾದರೂ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡಿಲ್ಲ ಅಂದರೆ ನಿಮಗೆ ಅವರು ದಂಡ ಕೂಡ ವಿಧಿಸಲಾಗುತ್ತೆ. ಸೊ ಅಷ್ಟು ಬೇಗ ಕೆಲಸ ನಾವು ಹುಡುಕೊಂಡು ಆದಷ್ಟು ಬೇಗ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ನೀವು. ಸೊ ಅರ್ಜಿ ಹಾಕಲು ಏನೇನೆಲ್ಲ ದಾಖಲೆ ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಮ್ಮದು ಹಳೆ ವಿಡಿಯೋದಲ್ಲಿ ತಿಳಿಸಿದೆ ಡೀಟೇಲಾಗಿ, ಮತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ನೋಡಿ. ಸೊ ನೀವು ನಿರುದ್ಯೋಗಿ ಎನ್ನುವ ಸ್ವಯಂ ಘೋಷಣಾ ಪತ್ರವನ್ನು ನೀವು ಸಲ್ಲಿಸಬೇಕು. ಪದವಿ ಅಥವಾ ಡಿಪ್ಲೊಮೊ ಅಭ್ಯರ್ಥಿಗಳು ತಮ್ಮ ವಿಶ್ವವಿದ್ಯಾಲಯದಲ್ಲಿ ಅಥವಾ ಪ್ರಾಮಾಣೀಕೃತ ಸಂಸ್ಥೆಗಳಲ್ಲಿ ಏನೇನು ಅಂಕಪಟ್ಟಿರುತ್ತಲ್ಲ ಆ ಪತ್ರನ ಓದಿಸ್ಬೇಕು. ಅಂದರೆ ಡಿಪ್ಲೊಮಾ ಡಿಗ್ರಿ ಮುಗ್ದಿರೋ ಕೋರ್ಸ್ ಸರ್ಟಿಫಿಕೇಟನ್ನು ನೀವು ಸಲ್ಲಿಸಬೇಕು. ಮತ್ತು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಮತ್ತು ಅಭ್ಯರ್ಥಿಯ ಬ್ಯಾಂಕ್ ಖಾತೆಯ ವಿವರಗಳು ಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸು ಬೇಕಾಗುತ್ತೆ ನೀವು ಅರ್ಜಿ ಹಾಕಲು. ಅರ್ಜಿನ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹಾಕಬೇಕು. ಮತ್ತು ಯಾರ್ಯಾರೆಲ್ಲ ಹಾಕ್ಬೋದು ಅಂತ ಗೊತ್ತಾಯಿತು. ಸೊ ಯಾರ್ಯಾರೆಲ್ಲ ಹಾಕೋಕ್ಕಾಗಲ್ಲ ಈ ಯುವ ನಿಧಿ ಸ್ಕೀಮ್ಗೆ ಅಂದರೆ,
ಸೊ ಆಲ್ರೆಡಿ ಜಾಬಲ್ಲಿ ಇರೋರಿಗೆ ಈ ಯೋಜನೆಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಮತ್ತು ನಿಮಗೆ ಆಲ್ರೆಡಿ ಡಿಗ್ರಿ ಡಿಪ್ಲೊಮಾ ಮುಗಿಸಿದ್ದೀರಾ ಬಟ್ ನಿಮಗೆ ಕೆಲಸ ಸಿಕ್ಕಿಲ್ಲ, ಬಟ್ ನೀವು ಹೈಯರ್ ಸ್ಟಡೀಸ್ ಮಾಡ್ತಿದ್ದೀರಾ ಅಂದರೆ ಈ ಯೋಜನೆಗೆ ಅಪ್ಲೈ ಆಗುವುದಿಲ್ಲ. ಇದೇ ಬರುವ 26ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಲಿದ್ದು, ಯುವತಿಯರು ದಾಖಲೆಗಳನ್ನು ಸಿದ್ಧ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡೋದು ಹೆಂಗೆ ಅಂತ ಒಂದು ವಿಡಿಯೋನು ಕೂಡ ನಾವು ಮಾಡಿ ಹಾಕ್ತೀವಿ. ಸೊ ದಟ್ ನಿಮ್ಗೆ ನಾವು ಮಾಡೋಕ್ಕೋ ವಿಡಿಯೋ ಗೊತ್ತಾಗಬೇಕಂದ್ರೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಧನ್ಯವಾದ.